ಸೊ ಸಂಜು ಅವರೇ, ಎಲ್ಲರೂ ಇಂಟ್ರೂ ಆದ ನಂತರದಲ್ಲಿ ಸಾಂಗ್ ಆಡಿಸ್ತಾರೆ. ಸೊ ಆರಂಭದಲ್ಲೇ ಸಾಂಗ್ ಆಡಿಸ್ಬಿಡೋಣ. ಈಗ ರೀಸೆಂಟ್ ಹಿಟ್ ಆಗಿರುವಂಥ ನಿಂಗಣ್ಣ ನಿಮ್ಮ ಕಡೆಯಿಂದ ಹಚ್ಚಕ್ಕೆ ಬಿಸಿನೀರು ಇಕ್ಕಂದು ಅಲ್ಲಿಂದ ತಗೊಳ್ಳ ಲೋ ನಿಂಗಣ್ಣ ಬೋಳ್ ತಲೆಗೆ ಎಣ್ಣೆ ಹಾಕಿ ವಯಸ್ಸಾದ್ಬೇಕು ಮದುವೆ ಯಾಕೆ ಅಂತ ಊರವರೆಲ್ಲ ಆಡ್ಕತಾರೆ ಕಣೋ. ಬೇಗ ಮದುವೆ ಊಟ ಹಾಕ್ಸೋ ಮೂದೇವಿ. ತಲೆಗೆ ಎಣ್ಣೆ ಯಾಕೆ ಒತ್ತೋದ್ಮೇಲೆ ಯಾಕೆ ವಯಸ್ಸಾದ್ಮೇಲೆ ಮದ್ವೆ ಅಂತ ಊರವರೆಲ್ಲ ಆಡ್ಕತ್ತಾರೆ. ನಿಂಗಣ್ಣೋಯ್ ನಿನ್ ಜೊತೆಯವ್ರಿಗೆಲ್ಲ ಮದ್ವೆಯಾಗಿ ಮೂರು ಮಕ್ಳು ಮಾಡ್ಕೊಂಡ್ ಆಟ ಆಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡ್ ಸುಮ್ಮನಿದ್ದೆಲ್ಲೋ ನಿಂಗಣ್ಣೋಯ್. ಧನುರ್ಮಾಸ ಮುಗಿದೋಯ್ತು, ಆಷಾಢನೋ ಕಳೆದೋಯ್ತು, ದೀಪಾವಳಿ ಶುರುವಾಯ್ತು. ಸುಂದ್ರಿನೋ ಕೆಂಚಿನೋ ಕರ್ಗಿನೋ ಕೊಳ್ಳಿನೋ ಮಳ್ಳಿನೋ ಸಿಕ್ಕುದ್ ನೋಡ್ಕೊಂಡು ಗಂಟಾಕೋ. ನೊಚ್ಚು ಬಿಸಿನೀರು ಇಕ್ಕಂದು ಬೆಚ್ಚಗೆ ಎಡ್ತಿ ಜೊತೆಲಿ 2 ದಿನ ಕಳೆದ್ ನೋಡು. ಅದೇ ಕಲ ನಿಂಗಣ್ಣ ಜೀವನ. ನಿಂಗಣ್ಣೋಯ್ ನೀ ಮದುವೆ ಆಗೋದ್ ಯಾವಾಗ ನಿಂಗಣ್ಣೋಯ್? ನೀ ಸ್ವಪ್ನ ಮಾಡ್ಕೋದ್ ಯಾವಾಗ ನಿಂಗಣ್ಣೋಯ್? ನಿನ್ ಮಕ್ಳು ಅಮ್ಮ ಅನ್ನೋದ್ ಯಾವಾಗ ನಿಂಗಣ್ಣೋಯ್? ಕೇಳೋಣ ನಿಂಗಣ್ಣೋಯ್, ಹೇಳೋಣ ಸಖತ್ ಮೇ ಬಿ ಈ ಸಾಂಗ್ ಕೇಳಿದ ನಂತರ ಯಾರು ಮದುವೆ ಆಗಿಲ್ಲ ಅವ್ರಿಗೆಲ್ಲ ಒಂದು ಭಯ ಉಟ್ಕೊಂಡು ಓಡೋಡೋಗಿ ಹೆಣ್ಮಕ್ಳು ನೋಡ್ಬೇಕು ಆ ಥರ ಆಗೈತೆ. ನೋಡ್ಬೇಕಷ್ಟೇ, ಒಟ್ನಲ್ಲಿ ಮದುವೆ ಆಗ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಮೊದಲಿಗೆ ಈ ಗಾಯಕ ಏನೋ ಸರಿ, ಬಟ್ ಈ ನಾಯಕ ಆಗಬೇಕು ಅನ್ನೋಂಥದ್ದು ಕನಸು ಮೊದಲಿಂದನೇ ಇತ್ತ ಸಜ್ಜು ಅವ್ರಿಗೆ? ಹೌದು, ಮೊದಲಿಂದನೂ ಇತ್ತು. ನಟ ಆಗಬೇಕು, ನಾನು ನಟ ಆಗಬೇಕು ಅನ್ನೋದಿತ್ತು. ಬಟ್ ಸಂಗೀತ ಕ್ಷೇತ್ರ ಕೈ ಹಿಡೀತು. ಹಾಡ್ತಾ ಆಡ್ತಾ ಅವಕಾಶಗಳು ಸಿಕ್ಕಿದ್ರೆ ಮಾಡೋಣ ಅಂತ ಒಂದಷ್ಟು ಪ್ರಯತ್ನ ಪಟ್ಟೆ. ಅದಾಗಲಿಲ್ಲ. ಆಮೇಲೆ ಇಲ್ಲ, ನಮ್ಮ ವೇದಿಕೆಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ಅಂತೇಳಿ ಒಂದು ತಂಡ ಕಟ್ಕೊಂಡು ಧನುರ್ಧಾರಿ ಪವನ್ನು ನಿರ್ದೇಶಕರು ಮತ್ತು ಎಲ್ಲ ನಮ್ಮ ಟೀಮು, ಅಂದಾನಿಯವರು ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಬರೆದಿದ್ದಾರೆ ಮತ್ತು 2 ಸಾಂಗು ಬರೆದಿದ್ದಾರೆ. ಮತ್ತು ಇವರೆಲ್ಲ ರಮೇಶು ಚಾಮರಾಜನಗರದವನು, ಒಳ್ಳೆ ಪ್ರತಿಭೆ. ಮತ್ತು ಇವರು ನಮ್ಮ ಮಲ್ರಾಜು ಅಂತ ಒಳ್ಳೆ ಆರ್ಟಿಸ್ಟು, ಮದ್ದೂರು ಭಾಗದ ಮದ್ದೂರವರು. ಈಗ ನಿಂಗಣ್ಣ ಸುಮಾರು 2,000 ನಾಟಕಗಳು ಮಾಡಿದ್ದಾರೆ. ಇವರು ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ತುಂಬ ಅದ್ಭುತವಾದ ನಟ. ನಮಗೆ ಇವರು ಸಿಕ್ಕಿದ್ದು ಸಿನಿಮಾಗೆ ನಿಂಗಣ್ಣಂದು ಒಂದು ದೊಡ್ಡ ಬಲ. ಜೊತೆಗೆ ಇವನು ಅಭಿ ಅಂತೇಳಿ ಒಳ್ಳೊಳ್ಳೆ ರೀಲ್ಸ್ಗಳು ಮಾಡ್ತಾ ಇರ್ತಾನೆ ಸಖತ್ತಾಗಿ. ಈಗ ಹಳ್ಳಿ ಭಾಗದ್ದು, ನಮ್ಮ ಮಂಡ್ಯ ಭಾಗದ್ದು ಕಂಟೆಂಟ್ಗಳನ್ನು ತಗೊಂಡು ರೀಲ್ಸ್ಗಳು ಮಾಡ್ತಾ ಇರ್ತಾನೆ. ಇತ್ತೀಚೆಗೆ ಸ್ವಲ್ಪ ಪ್ರಮೋಷನಲ್ಲಿ ದುಡ್ಡು ಮಾಡ್ತವನೆ, ಅದ್ರಲ್ಲಿ ಜಾಸ್ತಿ ಆಗ್ಬಿಟ್ಟವನೆ, ಕಂಟೆಂಟ್ ಮಾಡ್ತಾ ಇಲ್ಲ. ಅವ್ರು ಧನುರ್ಧಾರಿ ಪವನು ನಮ್ಮ ಮೈಸೂರವರು ಗೆಳೆಯರು. ಏನು ಚಂದನ ತಕೋ, ಮತ್ತು ದೊಡ್ಡ ಮನೆ ದೊರೆ, ಮತ್ತು ಹೆಜ್ಜೆ ಹೆಜ್ಜೆಗೂ ಒಂಚಾಕುತೈತೆ ಸಲಗ, ಇವೆಲ್ಲ ಕವರ್ ಸಾಂಗ್ಗಳು ಶೂಟ್ ಮಾಡಿದ್ದು. ಅದೆಲ್ಲ ಅವರೇ ಡೈರೆಕ್ಟ್ ಮಾಡಿದ್ದು. ಈಗ ಜೊತೆಲಿ ಸಿನಿಮಾ ಮಾಡ್ತಾ ಇದೀವಿ. ಸುನೀಲ್ ಮೈಸೂರು ಅಂತ, ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಸಿನಿಮಾ ಮಾಡಿದ್ದು ಡೈರೆಕ್ಟ್ರು. ಅವನು ಮತ್ತು ನಾನು ಸೇರಿ ಇದು ಕತೆ ಮಾಡಿದ್ದು. ಹಿಂಗೆ ಎಲ್ಲ ಒಂದು ಟೀಮ್ ವರ್ಕ್ ಸೇರಿ ಇವತ್ತು ಒಂದು ಸಿನಿಮಾ ಆಗಿ ಹಾಡುಗಳು ರೆಡಿಯಾಗಿ ಒಂದು 6-7 ಸಾಂಗ್ಗಳಿವೆ. 3 ಸಾಂಗ್ ರಿಲೀಸ್ ಮಾಡಿದ್ದೀವಿ. 3 ತುಂಬ ಜನ ಏನು ಸಿನಿಮಾದ ಇನ್ವಿಟೇಷನ್ನ ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನ ಸಿನಿಮಾ ನೋಡಬೇಕು ಅನ್ನಿಸ್ತಿದೆ ಅಂತ ಇದ್ದಾರೆ. ಸೊ ಒಂದು ಸಂತೋಷ ಇದೆ. ಅಂದರೆ ನಾವು ವರ್ಷಾನುಗಟ್ಲೆ ಕೂತ್ಕೊಂಡು ಏನೋ ತೀಡಿ ಏನೋ ಮಾಡಿದಾಗ, ಕೆಲಸಗಳು ಮಾಡಿದಾಗ ಜನಗಳು ಅದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ಅದರಲ್ಲಿ ಸಿಗೋ ಒಂದು ತೃಪ್ತಿ ಇದೆಯಲ್ಲ. ಒಂದು ಊಟನ ತಯಾರು ಮಾಡಿ ಲಾಸ್ಟಲ್ಲಿ ಆಹಾ ಏನು ರುಚಿ ಅಂದ್ಬಿಟ್ಟು ನೀರು ಕುಡಿದು ಒಂದು ತೃಪ್ತಿ ಪಟ್ಟು ಕೂತ್ಕೊಂತೀವಲ್ಲ, ಆ ತೃಪ್ತಿ ನಮ್ಮ ತಂಡಕ್ಕೆ ಈಗ ಸಿಗ್ತಾ ಇದೆ. ಇದು ರೀಚ್ ಆಗಿ ಜನಗಳು ಥಿಯೇಟ್ರಿಗೆ ಬಂದು ನಮ್ಮ ಜನಪದ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳು, ಕನ್ನಡ ಸಾಹಿತ್ಯ, ಕನ್ನಡ ಹಾಡುಗಳನ್ನು ಕೇಳಬೇಕು, ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಈ ಕನ್ನಡಿಗರು ಹೋಗ್ಬಿಟ್ಟು ಬೇರೆ ಕಡೆ ಸಿನಿಮಾ ಮಾಡೋಕ್ಕಾಯ್ತದಾ? ನಾವು ಇಲ್ಲೇ ಮಾಡಬೇಕು. ಇಲ್ಲಿಯ ಜನಗಳ ಮಧ್ಯೆನೇ ನಾವು ಉಸಿರಾಡಬೇಕು. ಸೊ ಅವರೇ ನೋಡಬೇಕು. ಎಂಟರ್ಟೈನ್ಮೆಂಟ್ಗೆ ಬೇರೆ ಬೇರೆ ಇವನ್ನ ದಾರಿಗಳು ಹುಡ್ಕೊಂಬಿಡ್ಬಾರ್ದು. ಸಿನಿಮಾ ನಟರಿದ್ದಾರೆ, ಕಲಾವಿದರುಗಳಿದ್ದಾರೆ. ಕಲಾವಿದರುಗಳ ಜೊತೆ ನಮ್ಮ ಜನಗಳು ನಿಂತಿರಬೇಕು. ಕಲಾವಿದರು ನಮ್ಮ ಜನಗಳಿಗೂ ಒಳ್ಳೊಳ್ಳೆದನ್ನು ಕೊಡಬೇಕು ಅಲ್ವಾ? ಈ ಪ್ರಯತ್ನದಲ್ಲಿ ನಮ್ಮ ಲೋನವಿನ ರೆಡಿಯಾಗಿದೆ. ನಮಗೊಂದು ಭರವಸೆ ಇದೆ. ಸಿನಿಮಾ ಜನಗಳು ಇಷ್ಟಪಡ್ತಾರೆ, ನಮಗೆಲ್ಲ ಹಾರೈಸ್ತಾರೆ, ಆಶೀರ್ವದಿಸ್ತಾರೆ. ಎಲ್ಲರೂ ಖುಷಿ ಪಡುವಂಥ ಸಿನಿಮಾ ಮಾಡಿದೀವಿ ಅನ್ನೋದು ತೃಪ್ತಿ ಇದೆ. ಈಗ ಹಾಡುಗಳಲ್ಲಿ ನಮಗೆ ಆ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಸೂಪರ್. ಈ ಸಿನಿಮಾದ ವಿಚಾರ ಬರೋದಾದ್ರೆ ನಿಮ್ಮ ಬ್ರಿಲಿಯನ್ಸಿ ಮೆಚ್ಚಲೇಬೇಕು. ಏನು ಅಂತಂದ್ರೆ ಸಿನಿಮಾದ ಟೈಟಲ್ ಸಾಮಾನ್ಯವಾಗಿ ಅವರ ಹೆಸರುಗಳನ್ನೇ ಇಟ್ಕೊಂಡು ಸಿನಿಮಾ ಟೈಟ್ಲ್ ಭಾಳ ಕಮ್ಮಿ. ಅದರಲ್ಲೂ
ಅಪ್ಪು ಸರ್ದು ಅಪ್ಪು ಸಿನಿಮಾ ಬಿಟ್ರೆ ಆ ನಂತರಲ್ಲಿ ಬರ್ತದೆ ಲೋ ನವೀನ ನಿಮ್ಮ ಹೆಸರು ಇಟ್ಕೊಂಡು. ಓಕೆ, ನೀವು ಒಳ್ಳೆ ಸಖತ್ತಾಗಿ ಕನೆಕ್ಟ್ ಮಾಡಿದ್ರಿ, ಸಖತ್ತಾಗಿ ಕನೆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಇಲ್ಲ ನನಗೆ ಭಾಳ ಖುಷಿ ಆಯಿತು ನೋಡಿ, ನಮಗಿದು ಯಾರೂ ಕನೆಕ್ಟೇ ಮಾಡಿರಲಿಲ್ಲ. ಲೋ ನವೀನ ಅಂದರೆ ನೀವು ಹೇಳ್ದಂಗೆ ಎಲ್ಲರೂ ಪುನೀತ್ ರಾಜ್ಕುಮಾರ್ಗಿಂತನೂ ಅವ್ರ ಆಪ್ತರಾಗಿದ್ದು ಜನಗಳ ಮನಸ್ಸಿಗೆ ಹತ್ತಿರವಾಗಿದ್ದೆಲ್ಲ ಹೇಳಿ ಅಪ್ಪುವಿಂದ. ಸೊ ನನಗೆ ಇದರಿಂದ ಲೋ ನವೀನ ಅಂತ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳುವೆ ಲೋ ನವೀನ ಅಂತ, ದೊಡ್ಡವರು ಲೋ ನವೀನ ಅನ್ಬೇಕು, ಆಗ ನಾವು ತುಂಬ ಹತ್ರ ಆಗ್ತೀವಿ ಅನ್ನೋದಕ್ಕೋಸ್ಕರ ಆ ಟೈಟ್ಲನ್ನ ಇಟ್ಟಿದ್ವಿ. ಒಂದು ಆ ಪಾತ್ರಕ್ಕೊಂದು ಹೆಸರು ಬೇಕಿತ್ತಲ್ವಾ, ಆ ಹೆಸರು ಯಾವ್ಯಾವುದೋ ಇಡೋದು ಯಾಕೆ, ನನ್ನ ಪ್ರೀತಿಯಿಂದ ಲೋ ನವೀನ ಅಂತಲೇ ಇರಲಿ ಅಂತ ಲೋ ನವೀನ ಅಂತ ಆಯ್ಕೆ ಆದಂಥ ಟೈಟ್ಲು. ಲೋ ನವೀನ ಅಂತ ಯಾವತ್ತು ಕರೀತಾರೆ ಅವತ್ತು ಜನ ಅಪ್ಕೊಂಡಿದ್ದಾರೆ ಅಂತ. ಸೊ ಮೊದಲ ಸಿನಿಮಾವಾಗಿ ಈ ಸಿನಿಮಾನ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನು ಅಂತ? ಮೊದಲನೇ ಸಿನಿಮಾ ಅಂದರೆ ನಮ್ಮದೇ ಆದಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಂಡ್ರೆ ಆ ವೇದಿಕೆಯಲ್ಲಿ ನಾವು ಹೆಂಗೆ ಬೇಕು ಹಂಗೆ ಪರ್ಫಾರ್ಮ್ ಮಾಡ್ಬೋದು. ಅಂದರೆ ಜನಗಳ ನಾಡಿ ಮಿಡ್ತಾ ಹಿಡಿದು ಜನಗಳಿಗೆ ಏನು ಬೇಕು ಅನ್ನೋದನ್ನು ನಾವು ಕೊಡ್ಬೋದು ನಮ್ಮದೇ ಆದ ವೇದಿಕೆ ಆದರೆ ಬೇರೆಯವ್ರ ವೇದಿಕೆ ಹೋದರೆ ಅವರು ಒಂದು ವೇದಿಕೆ ಸೃಷ್ಟಿ ಮಾಡಿರ್ತಾರೆ, ಆ ವೇದಿಕೆ ಚೌಕಟ್ಟಲ್ಲಿ ನಾವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಮೊದಲನೇದನ್ನು ನಮ್ಮದೇ ವೇದಿಕೆನ ನಾವು ಸೃಷ್ಟಿ ಮಾಡ್ಕೊಂಡ್ವಿ. ಇದಕ್ಕೆ ಸಾಥ್ ಕೊಟ್ಟವರು ನಮ್ಮ ವೇದಿಕೆಗೆ ಬೆಂಚಿಕ್ಕಸ್ವಾಮಿ, ಕೀರ್ತಿಸ್ವಾಮಿ ಅಂತ ಗಂಡ ಹೆಂಡತಿಯಂದಿರು. ಅವರು ಅಮೇರಿಕಾದಲ್ಲಿದ್ದಾರೆ, ವಾಷಿಂಗ್ಟನ್ DC ನಲ್ಲಿದ್ದಾರೆ. ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನೀವೆಲ್ಲ ಹಳ್ಳಿ ಹುಡುಗರಿದ್ದೀರಪ್ಪ, ನಿಮಗೆ ಸಪೋರ್ಟ್ ಮಾಡಬೇಕು, ನಾವು ಏನಾದರೂ ಸೇವೆ ಮಾಡೋಣ ನಿಮ್ಮದು ಅಂತೇಳಿ ಅವರು ಅದ್ದೂರಿ ಸಿನಿಮಾ ಮಾಡಿದರು. ಅವಾಗ ಅದ್ದೂರಿ ಸಿನಿಮಾ ಮಾಡಿ ಮತ್ತೆ ಅವರು ಚಿತ್ರರಂಗಕ್ಕೆ ಬಂದಿರಲಿಲ್ಲ. ಸೊ ನಿನಗೆ ನಾನು ಮಾಡ್ತೀನಿ, ನಿನ್ನ ಜೊತೆ ನಾನು ನಿಂತ್ಕೊಂತೀನಿ ಅಂತ ಎಲ್ಲ ನಮ್ಮ ಹಾಡುಗಳನ್ನು ಕೇಳಿ, ನಮ್ಮ ಕತೆ ಕೇಳಿ, ನಮ್ಮ ಅಂದರೆ ನಾನು ಅಮೇರಿಕಕ್ಕೆ ಬಂದು 35-40 ವರ್ಷ ಆಗಿದೆ. ಆದರೆ ನಾನು ನೋಡಿರೋ ಬದುಕು, ನಾನು ನೋಡಿರೋ ಜೀವನ, ನಾನು ಅಲ್ಲಿ ದನ ಸಾಕ್ತಿದ್ದವನು, ಕುರಿ ಸಾಕ್ತಿದ್ದವನು. ಅವರು ಮಳವಳ್ಳಿಯವರು, ನಾನು ಈ ಹಳ್ಳಿ ಜೀವನ ನೋಡಿರೋನು. ಸೊ ನನಗೂ ಇದ್ರ ಮೇಲೆ ಆಸಕ್ತಿ ಇದೆ. ಇಂಥದ್ದು ನಮ್ಮ ಹಳ್ಳಿ ಸೊಗಡು ತರಬೇಕು ನೀನು, ನಮ್ಮ ಹಳ್ಳಿಯ ಜೀವನ ಶೈಲಿಗಳು, ಅಲ್ಲಿ ನಡೆಯುವಂಥ ಕತೆಗಳನ್ನು ಹಿಡಿದು ನೀವು ಸಿನಿಮಾ ಮಾಡಬೇಕು, ಇಂಥದ್ದು ನಾನು ನಿಲ್ತೀನಿ ಅಂತ ನಿಂತರು. ಹಾಗಾಗಿ ನಮ್ಮದೇ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಂಡು ಜನಗಳಿಗೆ ಹತ್ರ ಆಗ್ಬೋದು, ಅವ್ರ ನಾಡಿ ಮಿಡ್ತಾ ಹಿಡಿಬೋದು, ಏನು ಬೇಕು ಅದನ್ನು, ಈಗ ಏನು ಕೇಳ್ತಿದ್ದಾರೆ ಅದನ್ನು ನಾವು ಎಂಟರ್ಟೈನ್ ಮಾಡ್ಬೋದು ಅನ್ನೋದು ಒಂದೇ ಕಾರಣಕ್ಕೆ ನಾವೇ ಒಂದು ಟೀಮ್ ಮಾಡ್ಕೊಂಡು ಶುರು ಮಾಡ್ಕೊಂಡ್ವಿ. ಸೊ ಈ ನವೀನನ ಹಿನ್ನೆಲೆ ಏನು ಅಂತ? ಯಾರು ಇವನು? ಭಯಂಕರ ತೀಟನ, ಯಾಕಂದ್ರೆ ಕಂಟೆಂಟ್ ಎಲ್ಲ ನೋಡ್ತಾ ಇರೋ ಅನ್ಸುತ್ತೆ ಊರಾಳು ಮಾಡುವಂಥ ನವೀನ ಇಲ್ಲ, ಲೋ ನವೀನ ಸುತ್ತ ಇರ್ತಾನೆ, ಸುತ್ತ ಇರೋರೆ ಊರಾಳು ಮಾಡೋರು. ಇವನ್ ಪಾಪ ಅಮಾಯಕ, ಇವನೇನಿಲ್ಲ, ಅವನ್ ಸುತ್ತ ಇರೋರು ಊರಾಳು ಮಾಡೋರು. ನವೀನನ್ ಸುತ್ತ ನಡೆಯೋ ಕತೆ ಇದು. ನವೀನ ಏನು, ಅವನೊಬ್ಬ ಇನ್ನೋಸೆಂಟ್ ಹುಡುಗ, ಮತ್ತೆ ಅದ್ರ ನಡುವೆ ಎಲ್ರಿಗೂ ಕನೆಕ್ಟ್ ಆಗಬೇಕು. ಆ ಕಾಲ್ಘಟ್ಟದವ್ರಿಗೆ ಅಲ್ಲಿ ಕತೆ ಏನು ನಡೆಯುತ್ತೆ, ನಾವು ಈ ಆಟಗಳು ಆಡಿದ್ವಲ್ಲ ಊರಲ್ಲಿದ್ದಾಗ, ನಾವು ಹಿಂಗೆ ಮಾಡಿದ್ವಲ್ಲ ಅಂತ ಕನೆಕ್ಟ್ ಆಗಬೇಕು. ಇಲ್ಲಿ ತನಕನೂ ಆ ಹಳ್ಳಿಯಿಂದ ಹಿಡಿದು ಈ ಸಿಟಿಯ ತನಕನ ಎಲ್ಲವೂ ಲೋ ನವೀನದೊಳಗೆ ಪ್ರತಿಯೊಂದು ನೋಡ್ಬೋದು. ಈ ಹುಷಾರು ಕಲೆ ಯಾಕೆ, ಏನಕ್ಕೋಸ್ಕರ? ಅಂದರೆ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಹುಷಾರು ಇರಲೇಬೇಕು. ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದೀವಿ ಅಂದರೆ ಹಳ್ಳ ಕಲ್ಲು ಏನಾದರೂ ಸಿಗ್ತವೆ ಅಲ್ವಾ, ಹುಷಾರಾಗಿ ಹೋಗ್ಲೇಬೇಕು. ಹಂಗೆ ನವೀನ ಅವನು ಹುಷಾರಾಗಿ ಇರಲೇಬೇಕು. ಎಲ್ಲಿ ದಾರಿ ತಪ್ಪಿಡ್ತೀಯ, ಹುಷಾರು ಕಲ ನೀನು ಹೋಗ್ತಾ ಇರೋ ದಾರಿ ಏನಿದೆಯಾ ಅಂತ ಎಲ್ಲರೂ ಅಲ್ಲಿ ಕತೆ ಒಳಗಡೆ ಎಲ್ಲೋ ಹುಷಾರ್ ಕಲಾ ಅಂತಾನೆ ಇರ್ತಾರೆ, ಬೇಡ ಕಲಾ ಹುಷಾರ್ ಕಲಾ ಅಂತ. ಅದೇನು ಹುಷಾರ್ ಕಲಾ ಅನ್ನೋದೇ ಕೆಲಸ ಏನು ಮಾಡಿದ್ದಾರೆ ಅಂತ ಅದೇ ಸಿನಿಮಾ ಕತೆ. ಕರ್ನಾಟಕದಲ್ಲಿ ಯಾವುದೇ ಮಕ್ಕಳು ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಅವ್ವ ಅನ್ನೋ 2 ಶಬ್ದಗಳವಲ್ಲ, ಅವು ಲೋ ಜ್ವಾಪಾನ ಕಲಾ, ಲೋ ಹುಷಾರ್ ಕಲಾ, ಲೋ ಸರಿಯಾದ ಟೈಮಿಗೆ ಬಂದ್ಬಿಡ್ಲ ಅಂತಾರಲ್ಲ, ಅದು ಮನುಷ್ಯನ ಪ್ರತಿಯೊಂದು ಪ್ರೀತಿಯಿಂದ ಹೇಳೋ ಸಂಕೇತ. ಅವ್ವ ಬಳಸೋದು ಪದ ಅದು. ಆಡಿಯನ್ಸ್ ಹೇಳ್ತಾರೆ ಈಗ ಥಿಯೇಟರ್ ಅಂತಂದ್ರೆ ನವೀನನ್ ಪಾತ್ರ ನೋಡ್ತಾ ಆಡಿಯನ್ಸ್ಗಳಿಗೆ ಹಂಗನ್ಸುತ್ತೆ, ಹುಷಾರ್ ಕಲಾ ನವೀನ ಅಂತ ಹೇಳಬೇಕು ಅಂತ ಆಡಿಯನ್ಸ್ ಅನ್ಸುತ್ತೆ. ಆ ಒಂದು ಕಂಟೆಂಟ್ ಇದೆ ಲೋ ನವೀನದಲ್ಲಿ. ಲೋ ನವೀನ ಹುಷಾರ್ ಕಲಾ ಅನ್ನುವಂಥ ಪದನ ಇವರು ಮೈಂಡ್ಗೆ ಹಾಕೊಂಡು ಎಲ್ಲೋ ಕಡೆಗೆ ಹುಷಾರಾಗಿ ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘ, ಸ್ವರ, ವ್ಯಂಜನ, ಒತ್ತಕ್ಷರ, ಈ ಕನ್ನಡ ನಾಡಿಗೆ ಬೇಕಾದಂಥ ಅದ್ಭುತವಾದಂಥ ಹಳೇ ಹಿಂದಿನ ಕಾಲದ್ದು ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗೋದಿಲ್ಲ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಅವತ್ತು ಹೋಗಿದ್ವಲ್ಲ, ದುಂಬಾಗಿದ್ವಲ್ಲ, ಧೂಳಾಗಿದ್ವಲ್ಲ, ವಾರ್ಸಿ ಈಚಕ್ತವ ಹಳೆ ಹಾಡು. ಇನ್ನೊಂದು, ಮತ್ತೆ ಮಂಡ್ಯ ಭಾಗದ ಸಿನಿಮಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾವೆ, ಸಾಕಷ್ಟು ನೋಡಿದ್ದೀವಿ, ಸಾಕಷ್ಟು ಉದಾಹರಣೆಗಳಿದೆ. ಸೊ ಇದರಲ್ಲಿ ಏನು ಸ್ಪೆಷಲ್, ಏನು ಕಂಟೆಂಟನ್ನು ಯಾರೂ ಟಚ್ ಮಾಡೋದು ಒಂದಷ್ಟು ವಿಚಾರಗಳು ಅಂತ ಅನ್ನೋದಾದ್ರೆ ಏನದು ಅಂತ? ಸೊಗಡು, ಭಾಷೆ,
ಈಗ ನಾವು ನೋಡಿರೋ ಥರ ಏನಾಗ್ತದೆ ಅಂದರೆ 10 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಒಂದು ಊಟ ಚೇಂಜ್ ಆಗುತ್ತೆ, ಒಂದು ಭಾಷೆ ಚೇಂಜ್ ಆಗುತ್ತೆ. ಮದ್ದು TB ಸರ್ಕಲಲ್ಲಿ ನಿಂತ್ಕೊಂಡು ಆವು ಬಾವಿ ಅಂತೀವಿ, ಅದರಿಂದ 6 ಕಿಲೋಮೀಟ್ರು 6 ಕಿಲೋಮೀಟ್ರಿಗೆ ಹೋದ್ರೆ KM ದೊಡ್ಡಿ ಕಡೆ ಆಮು ಬಾಮಿ ಅಂತಾರೆ. ವೈಶಿಷ್ಟ್ಯತೆ ಅದು ಭಾಷೆ ಮತ್ತು ಊಟಗಳು ಚೇಂಜ್ ಆಯ್ತಾ ಹೋಯ್ತಾ ಇರ್ತವೆ. ಈ ಎಲ್ಲೋ ಕಡೆಗೆ ಅಂಬಿ ಅಣ್ಣ ಒಂದ್ಸಲ ಯಾರೋ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಹೋಯ್ತಾರೆ. ಕಬ್ಬಂಗತೆಗ ಮುರಿ ಹೊಡೆದ್ಬಿಟ್ಟು ನೀರು ಕಟ್ಕೊ ಮನಿಕೋವಲ್ಲ ತಲವಾರಲ್ಲಿ ಲವ್ ಸಿನಿಮಾ ಅಂದರೆ ಹುಡುಗಾಟಲ್ಲ ಅಂತ ಒಂದು ಅವರ ಮನದಾಳದ ನೋವು ನಾನು ಪಟ್ಟಿರೋ ಪಾಡೆ ಸಾಕು ಅಂತ. ಎಲ್ಲೋ ಹೊಡೆದ್ರೆ ಎಲ್ಲೋ ಅಳ್ಳಾಡ್ತದೆ ಸಿನಿಮಾ. ಆ ನೋವು ತಿಂದವ್ರಿಗೆ ಗೊತ್ತು. ಹಾಗಾಗಿ ಈಗ ನೋಡಿ ನವೀನ್ ಸಜ್ಜು ಯಾವ ಕಾಲಘಟ್ಟಕ್ಕೆ ಬಂದವ್ರೆ ಅಂದರೆ 2026ಕ್ಕೆ ಬಂದವ್ರೆ. ಆ ಸಿದ್ಧಲಿಂಗಯ್ಯನವರು ಪೂರ್ವಭಾವಿನಲ್ಲಿ ಡಾಕ್ಟರ್ ರಾಜ್ಕುಮಾರು, ವಿಷ್ಣುವರ್ಧನು, ಅಂಬರೀಷು, ಶಂಕರ್ ನಾಗು, ಅನಂತ್ ನಾಗು, ಮತ್ತು ರವಿಚಂದ್ರನ್ ಸಾರು ಇತ್ಯಾದಿಗಳೆಲ್ಲ ಅವ್ರ ಮಕ್ಕಳನ್ನೇ ಲಿಗ ತಗೊಳ್ಳಿಲ್ಲ. ಸಿನಿಮಾಗಳನ್ನು ಬೆಳೆಸೋಕೊಟ್ರು. ಕೆಲವ್ರು ಫೇಲ್ ಆದರು, ಕೆಲವ್ರು ಪಾಸ್ ಆದರು, ಕೆಲವ್ರು ನೀವೇನಾರು ಮಾಡ್ಕರಿ ಕ್ಯಾಮ್ರಾ ಮುಂಚೆ ಎತ್ಕೊಳ್ಳಿ ನನಗೆ ಕೊಟ್ಬಿಡಿ ಅಂದವ್ರು ಬದುಕಂದ್ರು. ನಾನೇ ಮಾಡ್ತೀನಿ ನೋಡು ಅಂತ ಹೋದವರೆಲ್ಲ ಕೈ ಸುಟ್ಕೊಂಡ್ರು. ಈ ಜನ ಹೆಂಗದೆ ಅಂತಂದರೆ ನೋಡಬಾರ್ದ ಹುಚ್ಚು ಬಂದಾಗ ನೋಡೋಕೆ ಹೋಯ್ತವೆ, ನೋಡಲೇಬೇಕಾದ ಸಿನಿಮಾ ಅಂದವ ಕೈ ಬಿಟ್ಬಿಡ್ತವೆ. ಯಾಕೆ ಅಂತಂದರೆ ಇವತ್ತು ಈ ನಾವೇನಾರ ಏನು ತಪಾಸ್ ಮಾಡ್ತಾವಿ ಅಂದರೆ TV ಮೊಬೈಲು ಹೊಡೆತದಲ್ಲಿ ಈ ಸಿನಿಮಾ ತಗೋ ಹೋಗೋದು ಇವತ್ತಿನ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರ ಬ್ರೈನಾಗಿ ಉಳಿಲಿಲ್ಲ, ಎಲ್ಲ ಕೀವಾಗೋಗದೆ. ಏನು ಮಾಡ್ತೀವಿ ಏನಾಯ್ತೀವಿ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಕಡೆಗೆ ಇವರ ಧ್ವನಿ ಅದಲ್ಲ ಕಂಚಿನ ಕಂಠ. ಈ ಪುಣ್ಯಾತ್ಮ ಬರೆದಿರೋ ಹಾಡಿದು, ಈ ತಾಯತ್ ಮಗ ಆಡಿರೋ ಹಾಡು, ನನಗೆ ಇವರೆರಡಾಳು ಸೇರಿ ಜೀವ ತುಂಬವ್ರೆ. ನನ್ನ ಕೈಲಾದಷ್ಟು ನಟನೆ ಮಾಡಿದ್ದೀನಿ. ಎಲ್ಲ ಊರಲ್ಲೆಲ್ಲ ಹಂಗೆ ಕರಿತಿದ್ರೆ ನಿಮ್ಮನ್ನ ನಿಂಗಣ್ಣ ಅಂತ ಒರಿಜಿನಲ್ ಹೆಸರು ಸರ್. ಅಂದರೆ ನಾನು ಒಂದು ಹೆಬ್ಬೆಟ್ಟು ಅನ್ನೋ ನಾಟಕನ 2000 ಪ್ರದರ್ಶನ ಮಾಡಿದ್ದೀನಿ. ಅದರಲ್ಲೂ ನಿಂಗಣ್ಣ, ಇದರಲ್ಲೂ ನಿಂಗಣ್ಣ. ಹಾಗಾಗಿ ನಿಂಗಣ್ಣನಿಗೂ ನನಗೂ ಯಾವುದೋ ಒಂದು ಅವಿನವ ಭಾವ ಸಂಬಂಧ ಆದೆ ಸರ್. ಇರಲಿಲ್ಲ. ಆಮೇಲೆ ಒಂದ್ಸಲ ನನ್ನ ಕರೆಸಿದ್ರು, ಬಳ್ಳೆಕೆರೆಗೆ ಬಂದೆ. ನನ್ನ ಕರ್ಕೊಂಡ್ಬಂದ. 2 ಪಾತ್ರ ಅವೇ ಅಣ್ಣ, ಒಂದು ದಳ್ಳಾಳಿ ಪಾತ್ರ, ಇನ್ನೊಂದು ಹುಡುಗಿ ನೋಡೋಕೆ ಹೋಗೋ ಪಾತ್ರ. ಸಾಧ್ಯ ಆದ್ರೆ ಅದನ್ನೇ ಮಾಡೋಣ. ನನಗೆ ಕೊಡೋಕೆ ದಳ್ಳಾಳಿ ಕೊಡೋಕೆ ಮಾಡಿದ್ರು. ನನ್ನ ಮಾತನ್ನು ವೈಖರಿ ನೋಡಿದ್ರಲ್ಲ, ಬೇಡ ಬೇಡ ದಳ್ಳಾಳಿ ಬೇಡ ನೀನು ಅಣ್ಣ, ಹೆಣ್ಣು ನೋಡೋದನ್ನೇ ಮಾಡು ಟೋಪನ್ ಹಾಕಂದು ಅಂತ ಶುರು ಮಾಡಿದ್ರು. ಎಲ್ಲೋ ಕಡೆಗೆ ತಗೊಂಡು ಹೋದ್ರು ನಿದ್ದೆಯೇ ಮಾಡಿಲ್ಲ, ಊಟವ ಉಂಡಿಲ್ಲ. ಜೊತೆಗೆ ಒಂದೇನು ಅಂದರೆ ನಮ್ಮ ನಿರ್ಮಾಪಕರು ಅಮೇರಿಕಾದಲ್ಲಿದ್ದಾರೆ, ಅವ್ರಿಂದ ತರಿಸ್ಕೊತೀನಿ ಅಂದರು 15 ದಿನ ಬೇಕು. ಆಮೇಲೆ ಇಲ್ಲಿರೋರು ಯಾರೂ ಕೂಡ ಸೋಂಬೇರಿಗಳಲ್ಲ, ಅವ್ರದ್ದೇ ಬದುಕು ಕಟ್ಕೊಂಡಿರೋರು. ಅವ್ರ ಬದುಕಲ್ಲಿ ವಿಲೀನ ಆಯಿತು ಅಂತಂದರೆ ಅವ್ರು ಎಳ್ಕೊಂಡು ನವೀನ್ ಸಜ್ಜು ತಿರ್ಗಾ ಕ್ಯಾಮ್ರದ ಮುಂಚೆ ನಿಲ್ಲಿಸ್ಕೋಬೇಕು ಅಂದರೆ ಇವ್ರಿಗೆ ಈಗಾಗಲೇ ಮದುವಾಗಲಿಲ್ಲ ಅನ್ನೋದೊಂದು ಅಲ್ದೇನೆ, ಮದುವಾಗಿದ್ರೂ ನಮ್ಮಷ್ಟು ಹಿಂಸೆ ಆಯ್ತಿರಲಿಲ್ಲ. ಏನು ಸರ್ ನಮ್ಮೆಲ್ಲರನ್ನು ಹೊಂತಕ್ಕೆ ತರೋಕೆ? ಅದು ಪಾಡು, ಸಿನಿಮಾದ ಪಾಡೇ ಅದು, ಏನು ಮಾಡೋಕ್ಕಾಗಲ್ಲ.